ಕರುನಾಡ ಕವಿಶೈಲ ವೇದಿಕೆ ಕುದೂರು ಮೂಲದ ಬೆಂಗಳೂರು ವಾಸಿಗಳ ಸಂಸ್ಥೆ ಡಾಕ್ಟರ್ ಬಿಸಿ ರಾಜಕುಮಾರ್ ಕುದೂರು ಶಾಲೆಗಳಲ್ಲಿ ಓದಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವ ವೇದಿಕೆ ಈ ಕರುನಾಡ ಕವಿಶೈಲ ಸಂಸ್ಥೆ ಎಂದು ಬೆಂಗಳೂರಿನ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ ಡಾಕ್ಟರ್ ಬಿಸಿ ರಾಜಕುಮಾರ್ ಅವರು ಪ್ರಸ್ತಾಪಿಸಿದರು. ಅವರು ಇಲ್ಲಿನ ಕುದೂರು ಕೆಪಿಎಸ್ ಶಾಲಾ ಆವರಣದಲ್ಲಿ ತಾವು ಓದಿದ ಶಾಲೆಯ ಕೊಠಡಿಗಳಲ್ಲಿ ಸಭೆ ಸೇರಿ ಸಂಸ್ಥೆ ಉದ್ಘಾಟನೆ ಬಗ್ಗೆ ವಿವರಿಸಿ ಬೆಂಗಳೂರಿನ ಪ್ರಧಾನ ಕಚೇರಿ ಮತ್ತು ಕುದೂರಿನಲ್ಲಿ ಉಪ ಕಚೇರಿ ಸ್ಥಾಪಿಸಿ ಕುದೂರಿನ ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ, ಕ್ರೀಡೆ, ಸಾಹಿತ್ಯಿಕ, ಧಾರ್ಮಿಕ ಅಭಿವೃದ್ಧಿಗೆ ಈ ಸಂಸ್ಥೆ ರಚಿಸಲಾಗಿದೆ. ಪ್ರಮುಖವಾಗಿ ನಮ್ಮ ಯುವ ಜನತೆಗೆ ನಾನಾ ಮಾರ್ಗದರ್ಶನ ನೀಡುವ ಕೆಲಸ ನಮ್ಮಿಂದ ನಡೀತು ಅಂತ ಹೇಳಿದರು. ಸಿದ್ಧಗಂಗಾ ಸಂಸ್ಥೆಯ ಸಂಸ್ಕೃತ ವಿದ್ವಾನ ಜಗದೀಶ್ ಅವರು ಮಾತನಾಡಿದರು. ಈ ವೇದಿಕೆ ಸ್ಥಾಪನೆ ಕುರಿತು ಮೊದಲು ನಮ್ಮ ಹಿರಿಯರುಗಳಾದ ಸೋರಂ ಜಾರ್ ಅವರು ಕೇಳಿದಾಗ ಕವಿಶೈಲಿ ಎಂಬ ಹೆಸರು ಸೂಚಿಸಿದರು ಅಂತ ಹೇಳಿದರು. ಕುದೂರಿನ ಹಿರಿಯ ನಿವೃತ್ತ ಶಿಕ್ಷಕ ಗಣೇಶಾಚಾರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಡಾಕ್ಟರ್ ದಿವಾಕರ್ ಅವರು ಕಾರ್ಯಕ್ರಮದ ವಿವರಗಳನ್ನು ಪ್ರಶ್ನೆಯ ಮೂಲಕ ಕೇಳಿ ತಿಳಿದುಕೊಂಡರು. ಇನ್ನು ಸಮಾಜ ಸೇವಕಿ ಸವಿತಾ ವ್ಯಾಪಕ ಪ್ರಚಾರ ಕೊಟ್ಟು ಸಿದ್ಧತೆ ಎಂಬ ಸಲಹೆ ಕೊಟ್ಟರು. ಕುವೆಂಪು ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಕವಿಶೈಲ ನಮ್ಮ ಕುದೂರಿನಲ್ಲಿಯೂ ಕೂಡ ಮೊಳಗಲಿ ಅನ್ನುವಂಥ ಆಶಯ ನಮ್ಮದು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕಟಿ ವೆಂಕಟೇಶ್ ಕುದೂರು ಉಪ ಕಚೇರಿಯ ವ್ಯವಸ್ಥೆ ಮತ್ತು ಅದರ ನಿರ್ವಹಣೆಗೆ ನಾನು ಸಿದ್ಧ ಅಂತ ಹೇಳಿದರು. ಈ ಕಾರ್ಯಕ್ರಮದ ವೇಳೆಯಲ್ಲಿ ಬೆಂಗಳೂರಿನ ರಾಮಕೃಷ್ಣ, ಕೆಎಂ ಗೋವಿಂದ, ಕೆಪಿಎಸ್ ಪದಾಧಿಕಾರಿ ಪದ್ಮನಾಭ, ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಪ್ರಮುಖವಾಗಿ ಸಹಕರಿಸಿದರು. ಇನ್ನು ತಿಪ್ಪಸಂದ್ರ ಹರೀಶ್, ವಜ್ರ ವಿಜಯ್ ಈ ಸಂದರ್ಭದಲ್ಲಿ ಇದ್ದರು. ಈ ಸಂದರ್ಭದಲ್ಲಿ ಉದ್ಯಮಿ ಅರಸಿನಕುಂಟೆ ಗೋವಿಂದರಾಜು ಅವರು ಕೂಡ ಶುಭ ಕೋರಿದರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ಇರ್ತಕ್ಕಂಥವ್ರಿಗೆಲ್ಲ ಇದೆ. ಡಾಕ್ಟರ್ ಬಿ ಸಿ ರಾಜಕುಮಾರ್ ಅಂತ ವಿಜಯ ಕಾಲೇಜಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ಇದೇ ಶಾಲೆಯಲ್ಲಿ ನಾವು PUC ವರೆಗೆ ಅಧ್ಯಯನವನ್ನು ಮಾಡಿ ನಂತರ ತುಮಕೂರು ಕಲಾ ಕಾಲೇಜಿಗೆ ಅಧ್ಯಯನಕ್ಕೆ ನಾವು ಹೊರಟು. ಹಾಗಾಗಿ ಈ ಶಾಲೆಯ ಜೊತೆ ನಮಗೆ ಒಡನಾಟ ದೊಡ್ಡ ಮಟ್ಟದ್ದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಪೂರ್ವಿಕರು ಈ ಶಾಲೆ, ಕಾಲೇಜು, ಶಿಕ್ಷಣ ಇತ್ಯಾದಿಗಳಿಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನು ನೆನಪಿಸ್ಕೊಳ್ತಾರೆ ನಾವು ಏನು ಶಿಕ್ಷಣವನ್ನು ಇಲ್ಲಿ ಪಡ್ಕೊಂಡಿದ್ದೀವಿ, ಆ ಶಿಕ್ಷಣವನ್ನು ಪಡೆದ ನಂತರದ ಒಂದಷ್ಟು ವರ್ಷಗಳು ಈಗಾಗಲೇ ನಾವು ಕಂಡಿದ್ದೀವಿ. ಉದ್ಯೋಗದಲ್ಲಿ ನಾವು ಪಡ್ಕೊಂಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಇಲ್ಲಿ ಸೇರಿರೋದೆಲ್ಲ ಸಾಧನೆ ಮಾಡಿದ್ವಿ. ಒಂದೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಿದ್ವಿ. ಸರ್ಕಾರ ಮತ್ತು ಶಾಲೆ ಆಡಳಿತ ಮಂಡಳಿ ಇತ್ಯಾದಿ ಇವುಗಳು ನಮ್ಮ ಅಧ್ಯಯನಕ್ಕೆ ಮತ್ತು ನಮ್ಮ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥದ್ದನ್ನು ನಾವಿವತ್ತು ಸ್ಮರಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಕ್ಷಣ ಇದು. ಹಾಗಾಗಿ ಇವತ್ತು ಅವರು ಸೇರುವಂಥ ಅವಕಾಶಗಳು ಭಾಳ ಕಡಿಮೆ ಇತ್ತು. ಹಾಗಾಗಿ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಸಹ ನಮ್ಮ ಘನವಾದ ಉದ್ದೇಶ ಏನು ಅಂತ ಮೊನ್ನೆ ನಾವು ಆನ್ಲೈನ್ ಸಭೆಯಲ್ಲಿ ಮಾತನಾಡ್ತಾ ಇದ್ದು, ನಾವು ಏನು ಸುಮಾರು ಒಂದು 8-10 ವರ್ಷಗಳ ಅವಧಿಯ ಸ್ನೇಹಿತರು ಏನಿದ್ದು ಭಾಳ ದೂರ ಇದ್ದೀವಿ. ಎಲ್ಲರೂ ಅವರವರದೇ ಕ್ಷೇತ್ರಗಳಲ್ಲೆಲ್ಲ ಸಾಧನೆ ಮಾಡಿದ್ದಾರೆ. ಆ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದೆ. ಪ್ಲಾಟ್ಫಾರ್ಮ್ಗೆ ಕರ್ಕೊಂಬರಬೇಕು, ನಾವೆಲ್ಲ ಬೆರೆಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕುದೂರಿನಲ್ಲೂ ಸಹ ಸಾಕಷ್ಟು ಜನ ಇದ್ದಾರೆ. ಅವ್ರ ಜೊತೆಗೆ ಸಂಪರ್ಕ ನಮ್ಗೆ ತಪ್ಪೋಗೈತೆ. ಬೆಂಗಳೂರಿಗೆ ಹೋದ್ಮೇಲೆ ಬೆಂಗಳೂರು ನಗರದ ಜೀವನ ಮತ್ತು ನಮ್ಮ ಚಟುವಟಿಕೆಗಳೆಲ್ಲ ಅಲ್ಲಿ ಮುಳುಗಿ ಹೋಗಿದ್ದೀವಿ ನಾವು. ಹಾಗಾಗಿ ಅದರಿಂದ ಹೊರಗಡೆ ಬಂದು ಈಗಲಾದರೂ ಸಹ ನಮ್ಮ ಗೆಳೆಯರ ಜೊತೆಯಲ್ಲಿ ಸಂಪರ್ಕದಲ್ಲಿರೋಣ, ಅವರ ಪ್ರೀತಿ ವಿಶ್ವಾಸ ಗಳಿಸ್ಕೊಳ್ಳೋಣ, ಮತ್ತು ಜೊತೆಯಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡೋಣ. ಮತ್ತು ಒಟ್ಟಾಗಿ ಸೇರಿದಾಗ ಪರಸ್ಪರ ಸಹಕಾರ ಸಿಗುತ್ತೆ. ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆ ಮಾಡಿದಾರೋ ಆ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಮುಂದೆ ಯುವ ಪೀಳಿಗೆ ಏನು ಬರುತ್ತೆ, ಆ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ಬೇರೆ ಬೇರೆ ಸಂಘಟನೆ ನಡೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ.
ಹಾಗಾಗಿ ಇದನ್ನು ಮುಂದುವರಿಸುವಂಥ ಒಂದು ಉದ್ದೇಶದಿಂದ ಈ ಒಂದು ವೇದಿಕೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ವೇದಿಕೆಯ ಮೂಲ ಉದ್ದೇಶ ಅಷ್ಟೇ, ಈ ಕುದೂರಿನಲ್ಲಿರ್ತಕ್ಕಂಥ ನಮ್ಮ ಗೆಳೆಯರು ಆತ್ಮೀಯರಾದಂಥವರು ಮತ್ತು ಕುದೂರಿನಿಂದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಗೆಳೆಯರೇನಿದ್ದಾರೆ ಅವರನ್ನು ಒಂದು ವೇದಿಕೆಗೆ ಕರೆತರೋಣ. ಆ ಮೂಲಕ ಇಲ್ಲಿರ್ತಕ್ಕಂಥ ಒಂದು ಸಾಕಷ್ಟು ಅನುಕೂಲ ಆಗಿದೆ ಕುದೂರಿನಲ್ಲಿ. ಯಾಕಂದರೆ ನಾವು ಸಹಾಯ ಪಡ್ಕೊಂಡಿದ್ದೀವಿ, ಆ ಸಹಾಯ ಪಡ್ಕೊಂಡು ನಮ್ಮ ಕಡೆಯಿಂದ ಏನಾದರೂ ಸಾಧ್ಯ ಆದರೆ ನಮ್ಮ ಶಕ್ತಿಯಾನುಸಾರ ಅವರು ಸಹ ಸಹಾಯ ಮಾಡೋಣ ಅನ್ನೋ ಒಂದು ಉದ್ದೇಶ ಇದನ್ನು ಇಟ್ಕೊಂಡಿದ್ದು. ಆದರೆ ಈ ಉದ್ದೇಶ ನೆನ್ನೆ ಮೊನ್ನೆ ಇರಲ್ಲ, ಇದನ್ನು ಸರ್ ಜೊತೆ ಮಾತಾಡಿದ್ದು, ಅದನ್ನು ತಾಲೂಕು ಲೆವೆಲ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮಾಡಬೇಕು ಅನ್ನೋದ್ರ ಬಗ್ಗೆ ಹಿಂದೆ ಚರ್ಚೆ ಮಾಡಿದ್ದು. ಆದರೆ ಅದು ಕಾರಣಾಂತರಗಳಿಂದ ಕಾರ್ಯಗತವಾಗಲಿಲ್ಲ. ಈಗಲೂ ಸಹ ಅಷ್ಟೇ, ನಾವು ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಬಹಳ ಬ್ಯುಸಿ ಇರ್ತೀವಿ, ಆದರೂ ಸಹ ಒಂದು ಮಹತ್ವದ ಉದ್ದೇಶವನ್ನು ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಹಾಗಾಗಿ ಈ ಒಂದು ಸಂಘಟನೆಯನ್ನು ಮಾಡಬೇಕು ಎನ್ನುವಂಥ ಒಂದು ಉತ್ಸಾಹವನ್ನು ನಮ್ಮ ಕಂಠಪಕ್ಷ ಅವರು ನೀಡಿದರು. ಅದರ ಜೊತೆಯಲ್ಲಿ ನಮ್ಮಲ್ಲಿ ಒಬ್ಬ ಇತಿಹಾಸ ಪ್ರಾಧ್ಯಾಪಕರು ಇದ್ದರು. ಈ ಗಂಗರ ಮನೆತನದ ಒಂದು ಕೂಡಿಯವರು ಡಾಕ್ಟರ್ ಚಿಕ್ಕರಂಗೇಗೌಡ ಅಂತ ಅವರು ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈಗಲೂ ಸಹ ಅವರು ಆ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು ಪ್ರೋತ್ಸಾಹವೂ ಸಹ ಈ ಒಂದು ವೇದಿಕೆಯನ್ನು ಹುಟ್ಟಾಕಲಿಕ್ಕೆ ನೆರವಾಯಿತು. ಅವರು ದೊಡ್ಡ ಮಟ್ಟದ ಯುಗಾದಿ ಕವಿಗೋಷ್ಠಿ ಅಂತ ಮಾಡಿದ್ವಿ. ಅದು ಹಿಂದೆ ಮುಂದೆ ಯಾವತ್ತೂ ಆಗ್ಬೋದು. ಯುಗಾದಿ ಅದು ಇಲ್ಲೇ ಮಾಡೋಣ ಅಂತ ಒಂದು ಪ್ಲೇಸು ರಂಗಣ್ಣ ಬಂದಿದೆ, ಇಲ್ಲೇ ಮಾಡೋಣ ಅಂತ. ಯಾಕಂದ್ರೆ ದೊಡ್ಡದಾಗಿದೆ, ಆಮೇಲೆ ಎರಡನೇದು ಇವಾಗ ಏನು ಈ ಸಮಿತಿ ಅಂತ ವೇದಿಕೆ ಮಾಡಿದಾರಲ್ವಾ ವ್ಯವಸ್ಥೆಕೊಂಡು ಅದ್ರ ಜೊತೆ ನನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಕರುನಾಡ ಕವಿಶೈಲ ವೇದಿಕೆ ಅಂತ. ಇದು ಕುವೆಂಪು ಅವರು ವಿಶ್ವಮಾನವ, ಅವರು ಯಾವ ಜಾತಿಯಿಂದ ಹೇಳಿಕೆ ಇಲ್ಲ, ಅವರ ಹೆಸರು ಇಟ್ಕೊಂಡಿರೋದು. ಅದನ್ನು ಬೆಂಗಳೂರು ಕಚೇರಿ ಮತ್ತು ಕುದೂರು ಕಚೇರಿ ಇದೆ. ಕುದೂರು ಕಚೇರಿ ಇನ್ಚಾರ್ಜೆಲ್ಲ ಕೆಟ್ಟಿ ವೆಂಕಟೇಶ್ಗೆ ವಹಿಸಿದ್ದಾರೆ, ಅವರು ವಹಿಸ್ಕೋಬೇಕು ಕೂಡ. ಇನ್ನು ಬೆಂಗಳೂರಿಗೆಲ್ಲ ಇವರೇ ನೋಡ್ಕೊಳ್ತಾರೆ. ನಾನು ಯಾರಿಗೆ ದೊಡ್ಡವರೆಲ್ಲ ಚಿಕ್ಕವರೆಲ್ಲ ಪದ ಹೇಳ್ಬಿಟ್ಟಾರೆ. ಅದಕ್ಕೆ ಏನು ಅದು ಉದ್ಘಾಟನೆ ಮಾಡಬೇಕು, ಅದಕ್ಕೆ ಕವಿಗೋಷ್ಠಿಗೆ ಏನು ಮಾಡಬೇಕು ಅನ್ನೋದಕ್ಕೆ ನಾನು ತಿಳಿಸ್ಕೊಡ್ತಿದ್ದೀವಿ. ಒಂದು ಸ್ಥಳ ನಿಗದಿ ಮಾಡಬೇಕು, ಆಯಿತಾ. ಎರಡನೇದು ದಿನಾಂಕ, ಸಮಯ, ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ, ಯಾವ ದಿನಾಂಕ ಮಾಡ್ತೀರಾ. ಕವಿಗಳಿಗೆ ಆಹ್ವಾನ, ಕರಪತ್ರ, ಸಾಮಾಜಿಕ ಜಾಲತಾಣಗಳಲ್ಲಿ ತಿಳಿಸ್ಬೇಕು. ಕಾಲೇಜುಗಳಲ್ಲಿ ಕವಿಗಳು ಕರೀತಾರೆ, ಅವ್ರಿಗೊಂದು ಲೆಟರ್ ಕೊಡುತ್ತೆ, ಅವ್ರು ಅದಕ್ಕೆ ಸೈನ್ ಮಾಡಿ ಆ ವಿದ್ಯಾರ್ಥಿಗಳು ಕಳಿಸ್ಕೊಡ್ತಾರೆ. ಆಮೇಲೆ ಅದೇ ನಾವು ಸಾಮಾಜಿಕ ಜಾಲತಾಣದವರು ಆ ಕಡೆ ಬರೋರು ಇಂಟ್ರೆಸ್ಟ್ ಬರ್ತದೆ. ಇನ್ನು PhD ಡಿಗ್ರಿ ಕಾಲೇಜು ಪತ್ರ ಬರೀಬೇಕು, ಅವ್ರಿಗೆ ಆಹ್ವಾನಿಸ್ಬೇಕು. ಇನ್ನು ಕವಿಗೋಷ್ಠಿ ಅಧ್ಯಕ್ಷತೆ ಒಬ್ಬರು ಯಾರು ಮಾಡಬೇಕು, ಅದು ನೀವು ಯಾರು ಬೇಕಾದ್ರೂ ಸೂಚಿಸ್ಬೋದು. ಆಮೇಲೆ ಕವಿಗಳಾಗ್ತಿರೋನ್ನ ಅಥವಾ ಕವಿತೆ ಬರೆಯುವಂಥ ಜಾಣದಿದ್ರು ಕರೆಸ್ಬೋದು. ಅದು ಆಮೇಲೆ ಚರ್ಚೆ ಮಾಡ್ಬೋದು. ವೇದಿಕೆ ಏನು ಬ್ಯಾನರ್ ಚಿಕ್ಕದಾಗಿರಬಾರ್ದು, ದೊಡ್ಡದಾಗಿರೋದು ಆಗಬೇಕು. ಯಾಕೆಂದರೆ ಕುವೆಂಪುದು ಎಲ್ಲ ಕಾಣಬೇಕು. ನಮ್ಮ